ನನ್ನನ್ನು ಯಾರು ಆಟಕ್ಕಾಗುತ್ತೆ? ಯಾರೂ ಆಗೋದಿಲ್ಲ. ಆ ರೀತಿಯಲ್ಲಿ ಪಬ್ಲಿಕ್ ಮಾಡುವಂಥ ಕೆಲಸವನ್ನು ಯಾರು ಬೇಡ ಅಂದರೂ ನಾನು ಮಾಡೇ ಮಾಡ್ತೀನಿ. ಆ ಪಬ್ಲಿಕ್ಗೆ ಸೇರಿಸ್ತೀನಿ. ಇವತ್ತು ನಾನು ಹೇಳ್ತೀನಿ, ಪತ್ರಕರ್ತರ ಮುಂದೆ ಹೇಳ್ತಾ ಇದ್ದೀನಿ, ನೀವು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ಇನ್ನು ಮೂರುವರೆ ವರ್ಷ ಟೈಮ್ ಇದೆ ಅನ್ನೋದು. ನೆಕ್ಸ್ಟ್ ಯಾರು ಈ ಕೋಲಾರ ಟೌನಲ್ಲಿ ನಮಗೆ ರೋಡ್ ಬೇಕು ಅನ್ನೋದನ್ನು ಮಾತನ್ನು ಯಾರು ಕೇಳಬಾರ್ದು. ನೆಕ್ಸ್ಟ್ ಆ ಮಟ್ಟಿಗೆ ಡೆವಲಪ್ಮೆಂಟ್ ಮಾಡೇ ಮಾಡ್ತೀವಿ. ಇಲ್ಲಿ ಪೂಜೆ ಮಾಡೋಕ್ಕೆ ಬರಬೇಕು ಅಂತ ನಾನು ಹೇಳಿದೆ. ವಾರ್ಡ್ ನಂಬರ್ 17 ಹೋಗಿ ಅಲ್ಲಿಗೆ ಬರ್ತೀವಿ ಅಂತ, 17 ಹೋಗಿ ಬರ್ತೀವಿ ಅಂದರೆ ಇದು ನನ್ನ ಆಸ್ತಿ ಅಲ್ಲ, ಕೌನ್ಸಿಲರ್ ಆಸ್ತಿ ಅಲ್ಲ, ಇವ್ರ ಆಸ್ತಿ ಅಲ್ಲ, ಅವ್ರ ಆಸ್ತಿ ಅಲ್ಲ. ಈ ವಾರ್ಡಿನ, ಈ ಕೋಲಾರ ತಾಲೂಕಿನ ಕೋಲಾರ ಟೌನಲ್ಲಿರ್ತಕ್ಕಂಥ ಎಲ್ಲರಿಗೂ ಸೇರಿರುವಂಥ ಒಂದು ಹಾಸ್ಪಿಟ್ಲು. ಕರೆಕ್ಟಾ? ಎಲ್ಲರಿಗೂ ಸೇರಿದ ಹಾಸ್ಪಿಟ್ಲು. ಎಲ್ಲ ನಮ್ಮ ಸ್ನೇಹಿತರು. ಪಬ್ಲಿಕ್ಕಿಗೆ ಉಪಯೋಗ ಆಗುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಹೋದಾಗ ಪ್ರೋತ್ಸಾಹಿಸಬೇಕು. ಎದೆ ತಟ್ಟಿ ಮುಂದೆ ಹೋಗಪ್ಪ ಕೆಲಸ ಮಾಡುವಂತ ಹೇಳಬೇಕು ನಾವು. ಅದು ಪಬ್ಲಿಕ್ ಮೇಲೆ ಇಂಟ್ರೆಸ್ಟ್ ಇರುವಂಥದ್ದು. ಇವತ್ತು ನಮ್ಮ SNR ಹಾಸ್ಪಿಟಲಲ್ಲಿ ಬರೀ ಆಲ್ಟ್ರೇಷನ್ಗೆ 10 ಕೋಟಿ ರೂಪಾಯಿ ಕೆಲಸ ಮಾಡಿಸ್ತಾ ಇದೆ. ಆಲ್ಟ್ರೇಷನ್ಗೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲ, ಆಲ್ಟ್ರೇಷನ್ಸು, ಚಿಕ್ಕ ರಿಪೇರಿ ಕೆಲಸಗಳಿಗೆ 10 ಕೋಟಿ ಹಾಕಿದ್ದೀವಿ. ಇವತ್ತು ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ. ಮೆಡಿಕಲ್ ಕಾಲೇಜ್ಗೆಲ್ಲ ಆಗಿದೆ. ಎಲ್ಲವನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ರೋಡ್ಸ್ ಕೆಲಸ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಯಾಕಂದರೆ ಅದಕ್ಕೆ ಒಂದು ಪ್ರೋತ್ಸಾಹ ಬೇಕಷ್ಟೇ. ನಮಗೆ ಬೇರೆ ಏನೂ ಇಲ್ಲ. ಪ್ರೋತ್ಸಾಹದಿಂದ ಹೋಗಬೇಕಾಗುತ್ತೆ. ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ, ನಾನು ಎಷ್ಟು ಒಳ್ಳೆಯವನಾಗಿರಬೇಕು ಅಷ್ಟು ಒಳ್ಳೆಯವನಾಗಿರ್ತೀನಿ. ನನಗೆ ಏನಾದರೂ ವಿರುದ್ಧವಾಗಾದಾಗ ನನಗೆ ನನಗೆ ಪಬ್ಲಿಕ್ ಜನ ಬೇಕು. ಇವಾಗ ನೀವು ರೋಡಲ್ಲಿ ಓಡಾಡು, ನಿಮ್ಗೆ ರೋಡ್ ಬೇಕು. ನಾನು ಯಾರೂ ಬೇಡ, ನಾನು ಒಬ್ಬನೇ ಹೋಗಿ ರೋಡ್ ಮಾಡ್ತೀನಿ. ನನಗೆ ಯಾರು ನಾನು ಕರ್ಕೊಂಡು ಹೋಗೋದಿಲ್ಲ, ನಾನು ಒಬ್ಬನೇ ಮಾಡ್ತೀನಿ. ನಂದು ಪವರು. ಬರ್ತೀನಿ, ಪೊಲೀಸ್ನ ಕರ್ಕೊಂಡು ಬರ್ತೀನಿ, ರಿಸರ್ವ್ ಕರ್ಕೊಂಡ್ಬರ್ತೀನಿ. ನನ್ನನ್ನು ಯಾರು ಆಟಕ್ಕಾಗುತ್ತೆ? ಯಾರೂ ಆಗೋದಿಲ್ಲ. ಆ ರೀತಿಯಲ್ಲಿ ಪಬ್ಲಿಕ್ ಮಾಡುವಂಥ ಕೆಲಸವನ್ನು ಯಾರು ಬೇಡ ಅಂದರೂ ನಾನು ಮಾಡೇ ಮಾಡ್ತೀನಿ. ಆ ಪಬ್ಲಿಕ್ಗೆ ಸೇರಿಸ್ತೀನಿ. ಪಬ್ಲಿಕ್ಕಿಗೆ ಸೇರಿಸಿ. ಇವತ್ತಿರ್ಬೋದು, ನಾಳೆ ಇರ್ಬೋದು, ನಾಳಿದ್ದು ಸಾಯ್ಬೋದ್ರಿ. ನಾವು ಹೇಳೋಕ್ಕಾಗೋದಿಲ್ಲ. ಯಾರು ಯಾವತ್ತು ಒಂದು ನೀರು ಮೇಲೆ ಬುಡ್ಡೆ ಇದ್ದಂಗೆ ಎಲ್ಲ ನಾವೆಲ್ಲ ಜನ. ಆದರೆ ನಾವು ಮಾಡಿರುವಂಥ ಕೆಲಸ ಯಾವತ್ತು ಶಾಶ್ವತವಾಗಿರುವಂಥದ್ದು. ನಾವು ಮಾಡಿರುವಂಥ ಕೆಲಸ. ಇವತ್ತು ಕೌನ್ಸಿಲರ್ಸು ನಾವು ಯಾಕೆ ಇವತ್ತು ನಮ್ಮ ಕೋಲಾರಲ್ಲಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ AC ರೆಡ್ಡಿ ಅವರು, ಲತೀಫ್ ಸಾಬ್ ಅವರು, ಆಮೇಲೆ ಚೆನ್ನೈನವರು, ME ವೆಂಕಟಪ್ಪನವರು, ME ಕೃಷ್ಣಪ್ಪನವ್ರನ್ನ ಯಾಕೆ ನೆನೆಸ್ಕೊಳ್ತೀವಿ ನಾವೆಲ್ಲ? ಅವರೆಲ್ಲ ನಮ್ಗೆ ಮಾಡಿದ್ದಾರೆ. ಚೆನ್ನೈನವರು ಇವರು ಕರೆಂಟ್ ತಂದಿದ್ದಾರೆ. ಮೊದಲನೇ ಮುಖ್ಯಮಂತ್ರಿ KC ರೆಡ್ಡಿ ಅವರು ಮೊದಲೇ ಮುಖ್ಯಮಂತ್ರಿ ಆಗಿದ್ದಾರೆ ಕೋಲಾರ ಜಿಲ್ಲೆಯವರು. ME ಕೃಷ್ಣಪ್ಪನವರು ಈ ದೇಶಕ್ಕೆ ಟ್ರ್ಯಾಕ್ಟರ್ ತಂದಿದ್ದಾರೆ. ಈ ದೇಶಕ್ಕೆ ಹಸು, ಡೆನ್ಮಾರ್ಕಿಂದ ಹಸು ತಂದವ್ರೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಏನು ಕೈಮಣ ತಂದಿದ್ದಾರೆ. ಲತೀಫ್ ಸಾಬ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಇದಕ್ಕೆ, ಈ ಊರನ್ನ ಬೆಳೆಯೋದಕ್ಕೆ. ಈಗ ಬಿಡಿ, ಅನೇಕ ಜನ ME ವೆಂಕಟಪ್ಪನವರು, ಆಲಂಗೂರು ಶ್ರೀನಿವಾಸ್ನವರು, ರಮೇಶ್ ಕುಮಾರ್ ಅವರು, ನಜೀರ್ ಅಣ್ಣ ಅವರು, ನಮ್ಮ ನಸೀರ್ ಸಾಬ್ ಅವರು, ಆಮೇಲೆ ಬಂದ್ಬಿಟ್ಟು ನಿಸಾರ್ ಅಹಮದ್ ಅವರು, ಎಲ್ಲರೂ ಇದಕ್ಕೆ ಅನೇಕ ಜನ ಈ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ದಾರೆ. ಅದರಲ್ಲಿ ನಾವು ಒಂದು ಅಲೀಲ್ ಸೇವೆ ಥರ ನಾವು ಮಾಡೋಣ. ಅವರಲ್ಲಿ ಕಾಲು ಭಾಗ ಆದರೂ ಮಾಡೋಣ. ನಾವು ಈ ದೊಡ್ಡವರು ಮಾಡಿದಾರಲ್ಲ, ಅದರಲ್ಲಿ ಒಂದು ಕಾಲು ಭಾಗ ಆದರೂ ನಾವು ಮಾಡಿ ಜನಕ್ಕೆ ಏನಾದರೂ ಉಪಯೋಗವಾಗುವಂಥ ಕೆಲಸ ಮಾಡುವಂಥ ಉದ್ದೇಶ ನಮ್ಮೆಲ್ಲರಿಗೂ ಇದೆ. ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ. ಎಲ್ಲ ನಮ್ಮ ನಗರಸಭಾ ಸದಸ್ಯರಷ್ಟು ಅಲ್ಲೇ ಎಲ್ಲರೂ ಬಂದ್ಬಿಟ್ಟು ಅಭಿವೃದ್ಧಿ ಮೇಲೆ ದೃಷ್ಟಿ ಇರೋರು. ಎಲ್ಲ ನಗರಸಭೆ ಸದಸ್ಯರು ಇಲ್ಲಿರೋರು ಎಲ್ಲರೂ ಅಷ್ಟೇ. ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿ ಇದೆ. ನಿಮಗೆ ಸಹಕಾರವಾಗಿರ್ತೀವಿ, ನಿಮಗೆ ಬೆಂಬಲವಾಗಿರ್ತೀವಿ, ನಿಮ್ಮ ಜೊತೆಯಲ್ಲಿರ್ತೀವಿ. ಯಾವುದೂ ನಾವಿಲ್ಲ. ಇವತ್ತು ನಾನು ಹೇಳ್ತೀನಿ, ಪತ್ರಕರ್ತರ ಮುಂದೆ ಹೇಳ್ತಾ ಇದ್ದೀನಿ, ನೀವು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ಇನ್ನು ಮೂರುವರೆ ವರ್ಷ ಟೈಮ್ ಇದೆ ಅನ್ನೋದು. ನೆಕ್ಸ್ಟ್ ಯಾರು ಈ ಕೋಲಾರ ಟೌನಲ್ಲಿ ನಮಗೆ ರೋಡ್ ಬೇಕು ಅನ್ನೋದನ್ನು ಮಾತನ್ನು ಯಾರು ಕೇಳಬಾರ್ದು. ನೆಕ್ಸ್ಟ್ ಆ ಮಟ್ಟಿಗೆ ಡೆವಲಪ್ಮೆಂಟ್ ಮಾಡೇ ಮಾಡ್ತೀವಿ. ನಾನು ಕಳ್ತನವಾಗಿ ಬಂದು ಎಲ್ಲೋ ಹಿಂದ್ಗಡೆ ಮನೆಯಲ್ಲಿ ಹೇಳ್ತಾ ಇಲ್ಲ, ನಿಮ್ಮೆಲ್ಲರ ಮುಂದೆ ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀವಿ ನಾವು. ಆಮೇಲೆ ನಮ್ಮ ಕೌನ್ಸಿಲರು, ಇನ್ನೊಂದು ಕೌನ್ಸಿಲರು, ಆ ಕೌನ್ಸಿಲರ್ ಯಾವುದೂ ಇಲ್ಲ. ಅಲ್ವಾ, ಆ ಏರಿಯಾದಲ್ಲಿ ಜನಕ್ಕೆ ತೊಂದರೆ ಇದೆಯಾ, ಕೆಲಸ ಮಾಡ್ತೀವಿ. ಎಲ್ಲರಿಗೂ ಕನ್ವೀನಿಯನ್ಸ್ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಅಷ್ಟು ಬಿಟ್ಟರೆ ನಾವು ರಾಜಕೀಯ ಮಾಡೋರಲ್ಲ, ಪಾರ್ಶಾಲಿಟಿ ಮಾಡೋರಲ್ಲ, ಯಾವುದೂ ಅಲ್ಲ. ಆದರೆ ನಮಗೆ ಓಟ್ ಹಾಕಿ ನಮ್ಮ ಜೊತೆಯಲ್ಲಿದ್ದವರನ್ನು ನಾವು ಅವ್ರನ್ನ ಪೂಜಿಸ್ತೀವಿ, ಅವ್ರನ್ನ ದೇವರು ಅಂತ ನೋಡ್ಕೊಳ್ತೀವಿ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಂದೇ ಅಂತ ತೊಗೊಂಡು ಹೋಗ್ತೀವಿ. ಇದಂತ ಹೇಳ್ತಾ, ಇವತ್ತು ಇಂಜಿನಿಯರ್ ನೀವು ಪರ್ಸ್ನಲ್ಲಾಗಿ ತೊಗೊಂಡು ಇದನ್ನೆಲ್ಲ ನೋಡ್ಕೋಬೇಕು. ಆಮೇಲೆ ನೀವು ಆಮೇಲೆ ನೀವು ಬಂದು ಸ್ವಲ್ಪ ನೋಡಿ ಇದು ಸ್ವಲ್ಪ ಮಾಡ್ಕೋಬೇಕು ನೀವೆಲ್ಲ. ಇಲ್ಲ, ನಿಮಗೆ ನಂಬಿಕೆ ಇರ್ಬೋದು, ನನಗೆ ನಂಬಿಕೆ ಇಲ್ಲ. ನಿಮಗೆ ನಂಬಿಕೆ ಇರ್ಬೋದು, ನನಗೆ ನಂಬಿಕೆ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಂದು ನೋಡ್ಕೋಬೇಕು ಅಂತ. ಅವರು ಕೆಲಸ ಮಾಡಿ ಒಳ್ಳೆ ಬಿಲ್ಡಿಂಗ್ ಮಾಡಿದಾಗ ನಂಬ್ತೀನಿ. ಆವಾಗ ನಂಬ್ತೀನಿ ಅವ್ರನ್ನ. ನೀವು ಹೇಳಿದ್ರಲ್ಲ.